ದಿನಾಲು ಅನ್ಬಾಕ್ಸಿಂಗ್. ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ನಮ್ಮ ಅನ್ಬಾಕ್ಸಿಂಗ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಇಷ್ಟ. ಸೊ ಐ ಕಾಂಟ್ ಅವಾಯ್ಡ್. ಫ್ರೆಂಡ್ಸ್, ವಿವೋನವರು ಇವತ್ತು ಆಫೀಸಲ್ಲಿ ವಿವೋ X80 ಮತ್ತು ವಿವೋ X80 Pro ಎರಡು ಡಿವೈಸ್ಗಳನ್ನ ಲಾಂಚ್ ಮಾಡಿದ್ರೆ. X80 ಏನಿದೆ ಇದು 40,000 ರೂಪಾಯಿ ಹತ್ರ ಲಾಂಚ್ ಆಗ್ಬೋದು. X80 Pro ಏನಿದೆ 65,000 to 70,000 ರೂಪಾಯಿ ಹತ್ರ ಲಾಂಚ್ ಆಗುವಂಥ ತುಂಬ ಸಾಧ್ಯತೆಗಳಿದೆ. ಸೊ ಅದರಲ್ಲಿ ನಾವಿವತ್ತು ವಿವೋ X80ನ ಅನ್ಬಾಕ್ಸ್ ಮಾಡಿದ್ವಿ. ಇದನ್ನು ನಮಗೆ ವಿವೋನವರೇ ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಫೋನ್ ಬಗ್ಗೆ ಏನೇ ಹೇಳಿದ್ರು ನನ್ನ ಅನಿಸಿಕೆಗಳ ಪ್ರಕಾರ ನನಗೆ ಈ ಫೋನ್ ಹೇಗೆ ಅನಿಸ್ತು, ನೀವು ಇದನ್ನ ಕೊಂಡುಕೊಳ್ಬೋದಾ ಇಲ್ವಾ ಅಂತ ಪ್ರಾಮಾಣಿಕವಾಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. ಮೊದಲನೇದಾಗಿ ಈ ಬಾಕ್ಸ್ ನೋಡೋಕ್ಕೆ ಸಖತ್ ಬಿಲ್ಡ್ ಮಾಡವ್ರೆ. ಸೊ ಇಲ್ಲಿ ನೋಡ್ಕೋಬಹುದು X80 ಕೋ ಇಂಜಿನಿಯರ್ಡ್ ವಿತ್ ಝೈಸ್ ಅಂತ ಇದೆ. ಸೊ ಹಿಂದಿನ ಭಾಗ ನನ್ನ ಹತ್ರ ಇರೋದು 128GB, ಅದು ಕಾಸ್ಮಿಕ್ ಬ್ಲ್ಯಾಕ್ ಅಂತ. ಸೊ ಪ್ಲಾಸ್ಟಿಕನ್ನು ತೆಗಿಯೋಣ, ನೆಕ್ಸ್ಟ್ ಸೀಲನ್ನು ಬ್ರೇಕ್ ಮಾಡೋಣ ಅಂತೆ. ಓಕೆ ಡನ್. ಸೊ ಬಾಕ್ಸನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮ್ಮ ಫೋನ್ ಕಾಣಿಸುತ್ತೆ. ಓಹೋ, ಫೋನ್ ತುಂಬ ಹೆವಿ ಅನ್ನಿಸ್ತಾ ಇದೆ. ಈ ಫೋನ ಸ್ವಲ್ಪ ಪಕ್ಕ ಇಡೋಣ ಅಂತೆ. ಇದನ್ನು ಬಿಟ್ಟರೆ ಮತ್ತೊಂದು ತುಂಬ ದೊಡ್ಡ ಬಾಕ್ಸ್. ಸೊ ಇದ್ರ ಒಳಗಡೆ ನಿಮಗೆ 80 ವ್ಯಾಟ್ನ ಪವರ್ ಅಡಾಪ್ಟರ್ ಕ್ರೇಜಿ. ಇನ್ನು ಈ ಸೈಡ್ಗೆ USB Type-C ಕೇಬಲ್ ಮತ್ತು ವಿವೋ ಬ್ರ್ಯಾಂಡ್ ನ್ಯೂ ಇಯರ್ಫೋನ್ಸ್ ಕೂಡ ಸಿಗ್ತಾ ಇದೆ. ಈ ಒಂದು ಬ್ರ್ಯಾಂಡ್ ಮಾತ್ರ ಇನ್ನೂ ಇಯರ್ಫೋನ್ಸ್ನ ಕೊಡೋದು ನಿಲ್ಸಿಲ್ಲ. ಇಷ್ಟೇ ಅಲ್ಲ, ಇನ್ನೊಂದು ಬಾಕ್ಸ್ ಇದೆ ಗುರು. ಸೊ ಇದ್ರ ಒಳಗಡೆ ಡೈರೆಕ್ಟ್ಲಿ ನಿಮಗೆ ಸಿಮ್ ಎಜೆಕ್ಟರ್, ಯೂಸರ್ ಮ್ಯಾನ್ಯಲ್, ಮತ್ತೊಂದು ರಫ್ ಕವರ್ ಇದೆ ಗುರು. ಸೊ ಈ ರೀತಿಯಾಗಿ ನೋಡ್ಕೋಬಹುದು, ನೀವು ಕವರ್ ಕೂಡ ಹೆವಿ ಆಗಿದೆ. ಅದಕ್ಕೆ ಈ ಎಲ್ಲ ಎಸೆಸರೀಸ್ ಸ್ವಲ್ಪ ಸೈಡ್ಗಿಟ್ಟು ನಮ್ಮ ಫೋನ್ ನೋಡೋಣ. ಓಕೆ, ಸೊ ಪ್ಲಾಸ್ಟಿಕ್ ಅನ್ನ ತೆಗಿಯೋಣ. ಓ ಮೈ ಗಾಡ್, ನಿಜವಾಗ್ಲೂ ಸಖತ್ ಪ್ರೀಮಿಯಂ ವ್ಯೂ ಇದೆ ಗುಡು. ಹಿಂದಿನ ಭಾಗ ಸ್ಮೂತ್ ಫೀಲ್ ಆಗ್ತಿದೆ. ಕ್ಯಾಮ್ರಾ ಬಂಪ್ಸ್ ಎಲ್ಲ ಸಖತ್ ಪ್ರೀಮಿಯಂ ವ್ಯೂನ ಒಳಗೊಂಡು ಬರ್ತಾ ಇದೆ. ಇದು ಮೇನ್ ಟಾಪಿಕ್ ಏನಪ್ಪ ಅಂತಂದ್ರೆ, ಸೊ ನಾನು ತುಂಬಾ ಜನರಿಗೆ ಹೇಳ್ತೀನಿ, ನಾನು ಈ ಫೋನ್ 5 ದಿವಸ ಆಯ್ತು ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗಲೇ ಅನ್ಬಾಕ್ಸ್ ಮಾಡಿದ್ಯಾ, ಮತ್ತೆ 5 ದಿವಸ ಸೇಮ್ ಬಟ್ಟೆ ಎಲ್ಲ ಡ್ರೆಸ್ ಸೇಮ್ ಹಾಕೊಂಡಿದ್ಯಾ, ಹೆಂಗೆ 5 ದಿವಸ ಅಂತ ಹೇಳಿದ್ರೆ, ಸೊ ಈ ಫೋನ್ ನನ್ನ ಹತ್ರ ಬಂದು 1 ವೀಕ್ ಆಯ್ತು. ಆಲ್ರೆಡಿ ನಾವು ಏನು ಮಾತಾಡ್ದೇ ಆ ಫೋನ್ ಅನ್ಬಾಕ್ಸ್ ಮಾಡಿರ್ತೀನಿ. ಸೀಲೆಲ್ಲ ಬ್ರೇಕ್ ಆಗಿರೋದು ಗುರು, ಆಲ್ರೆಡಿ ಎಲ್ಲ ಓಪನ್ ಮಾಡಿರ್ತೀವಿ. ನಾವು ಫೋನ್ ಎಕ್ಸ್ಪೀರಿಯನ್ಸ್ ನಾವು ನಿಮ್ ಜೊತೆಗೆ ಶೇರ್ ಮಾಡ್ಬೇಕಾದ್ರೆ ಮೊದಲು ಇದನ್ನ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹೀಗಾಗಿ ಮೊದಲು ಅನ್ಬಾಕ್ಸ್ ಮಾಡಿ ಮತ್ತೊಂದ್ ಸರ್ತಿ ನಿಮ್ ಮುಂದೆ 2ನೇ ಸರ್ತಿ ಅನ್ಬಾಕ್ಸ್ ಮಾಡ್ತೀವಿ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೇಳಕ್ ಆಗಲ್ಲ ಗುರು. ಸೊ ನಾನ್ ಈ ಫೋನ್ ಅನ್ನ ಹೆವಿ ಆಗಿ ಬಳಸಿದೀನಿ. ಇದರಲ್ಲಿ 2 ಸಿಮ್ ಕಾರ್ಡ್ ಹಾಕಿದೀನಿ, ವಾಟ್ಸ್ಆಪ್, ವಿಡಿಯೋ ಕಾಲ್, ಗೇಮಿಂಗ್. ನಾನ್ 5 ದಿವಸದಿಂದ ನಾನು ನಾರ್ಮಲ್ ಫೋನ್ ತರನೇ ಯೂಸ್ ಮಾಡ್ತಿದ್ದೀನಿ. ಸೊ ಹೇಗೆ ಅನಿಸ್ತು ಅಂತ ಪ್ರತಿಯೊಂದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಫೋನ್ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ X70 ನಲ್ಲಿ ಕೂಡ ಸೇಮ್ ಇದೇ ಡಿಸೈನ್ ನೋಡ್ಕೊಂಡಿದ್ವಿ. ಇಲ್ಲಿ ಜಸ್ಟ್ ಕ್ಯಾಮ್ರಾ ಮಾಡ್ಯೂಲ್ಸ್ ನ ಚೇಂಜ್ ಮಾಡಿದೆ ಅಂತ ಅನ್ಸುತ್ತೆ. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಯಾವುದೇ ಬ್ರಾಂಡ್ಸ್ ಗಳು ಇಂತ ಒಳ್ಳೆ ಡಿಸೈನ್ ಒಳಗೊಂಡ್ ಬರಲ್ಲ. ಸೈಡ್ ಎಡ್ಜಸ್ ಎಲ್ಲ ಕಂಪ್ಲೀಟ್ಲಿ ಮೆಟಲ್ ಫ್ರೇಮ್ಸ್ ನ ಕೊಡ್ತಿದ್ದಾರೆ. ರೈಟ್ ಸೈಡ್ ಗೆ ವ್ಯಾಲ್ಯೂಮ್ ರಾಕರ್ ಕೀಸ್, ಲಾಕ್ ಕೀ ನೋಡ್ತಾ ಇದ್ವಿ. ಬಾಟಮ್ ಅಲ್ಲಿ ಸ್ಪೀಕರ್, ಸಿ-ಪೋರ್ಟ್, ಮೈಕ್ ಮತ್ತು ಹೈಬ್ರಿಡ್ ಸ್ಲಾಟ್ ಒಂದನ್ನ ಕೊಡ್ತಿದ್ದಾರೆ. ಹಿಂದಿನ ಭಾಗ ಕೈಯಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿ ಕೂಡುತ್ತೆ ಮತ್ತು ತುಂಬಾ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಇದೆ. ಸೈಡ್ ಎಲ್ಲ ರೌಂಡ್ ಎಡ್ಜಸ್ ಇರೋದ್ರಿಂದ ಕೈಯಲ್ಲಿ ಫೋನ್ ಅನ್ನ ತುಂಬಾ ಗಟ್ಟಿಯಾಗಿ ಒಳ್ಳೆ ಗ್ರಿಪ್ ಒಂದಿಗೆ ಹಿಡ್ಕೋಬಹುದು. ಹಿಂದಿನ ಭಾಗ ಕೂಡ ಗ್ಲಾಸ್ ಇದೆ, ಮುಂದಿನ ಭಾಗ ಕೂಡ ನಿಮ್ಗೆ ಗ್ಲಾಸ್ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಓವರ್ ಆಲ್ ಫಸ್ಟ್ ಲುಕ್ ಅಲ್ಲಿ ನಾನು ಬಿದ್ದೋಗಿದ್ದೀನಿ. ಆದ್ರೂ ಒಂದು ವಿಷಯ ನನಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ, ಸೊ ಇದರಲ್ಲಿ ವೇಟ್ ಡಿಸ್ಟ್ರಿಬ್ಯೂಷನ್ ತುಂಬಾ ಕ್ಲೀನ್ ಮಾಡಿದ್ದಾರೆ. 204 ಗ್ರಾಮ್ ಇದೆ. ಸೊ ಮಿಡಲ್ ಹಿಡಿದ್ರೆ ಬ್ಯಾಲೆನ್ಸಿಂಗ್ ಚೆನ್ನಾಗಿದೆ. ಬಟ್ ಈ ಫೋನ್ ತುಂಬಾ ಉದ್ದ ಇದೆ. ಸೊ ಈ ರೀತಿಯಾಗಿ ನೀವು ಫೋನ್ ಅನ್ನ ಕೈ ಹಿಡ್ಕೊಂಡು ನಿಮ್ಗೆ ಫೋನ್ ಅನ್ಲಾಕ್ ಮಾಡಕ್ ಆಗಲ್ಲ. ಸೊ ಈ ರೀತಿ ಕೆಳಗೆ ಇಳ್ಕೊಂಡು ನೀವು ಫಿಂಗರ್ ಪ್ರಿಂಟ್ ಟಚ್ ಮಾಡಬೇಕಾದ್ರೆ ಫೋನ್ ಈ ರೀತಿ ಮೂವ್ ಆಗುತ್ತೆ. ಸೊ ಆಲ್ರೆಡಿ 2-3 ಸರ್ತಿ ಈ ಫೋನ್ ನನ್ನ ಕೈಲಿ ಇದೇ ರೀತಿಯಾಗಿ ಬೀಳ್ತಿತ್ತು, ಉಳ್ಕೊಂಡಿದೆ. ಸೊ ಫೋನ್ ತುಂಬಾ ಉದ್ದ ಇರೋದ್ರಿಂದ ನೀವು ಈ ರೀತಿಯಾಗಿ ಹಿಡ್ಕೊಂಡು ಅನ್ಲಾಕ್ ಮಾಡಕ್ಕಾಗಲ್ಲ. 2 ಟೈಮ್ ನೀವು ಫೋನ್ಸ್ ನ 2 ಕೈಲಿ ಹಿಡ್ಕೊಂಡೆ ನೀವು ಅನ್ಲಾಕ್ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ಬಟ್ ಒನ್ ಹ್ಯಾಂಡ್ ಫೋನ್ ಯೂಸ್ ಮಾಡೋರ್ಗೆ ಈ ಫೋನ್ ಡಿಸೈನ್ ಅಲ್ಲಿ ಸ್ವಲ್ಪ ಟೆನ್ಷನ್ ಮಾಡತ್ತೆ. ಇದು ಈ ಫೋನ್ ಅಂತ ಡಿಸ್ಪ್ಲೇ 6.780 ಇಂಚ್ ಇರುವಂತ 120 ವಾಟ್ಸ್ ನ ಆಮ್ಲೆಡ್ ಪ್ಯಾನಲ್ ಬರ್ತದೆ. ಇಷ್ಟಲ್ಲೇ 1500 ಪೀಕ್ ಬ್ರೈಟ್ನೆಸ್ ಒಂದಿಗೆ ಮಿಡಲ್ ಪಂಚ್ ಒಂದಿಗೆ ಸೈಡ್ ಕರ್ವ್ಡ್ ಡಿಸ್ಪ್ಲೇ ಇದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಟ್ರಸ್ಟ್ ಮೀ, ಲಾಸ್ಟ್ 4 ದಿವಸಗಳಲ್ಲಿ ನಾನು ಇದನ್ನ ಜಾಸ್ತಿ ಡಿಸ್ಪ್ಲೇ ನೋಡ್ಕೊಂಡಿದ್ದೀನಿ, ಜಾಸ್ತಿ ವಿಡಿಯೋಸ್ ಗಳನ್ನೇ ನೋಡಿದ್ದೀನಿ. ಸೊ ಇಲ್ಲಿಯ ನನ್ನ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಸೊ ಇದ್ರಂತ ವಿಡಿಯೋ ವಿವಿಂಗ್
ಆಂಗಲ್ಸ್ ಗಳು ಮತ್ತೆ ಕಲರ್ಸ್ ಗಳು ಮತ್ತೆ ಇರುವಂತಹ ಸ್ಪೀಕರ್ ಕಾಂಬಿನೇಷನ್ ಸಖತ್ತಾಗಿದೆ. ವಿವೋ ಇಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸೊ ವಿಡಿಯೋ ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ಹ್ಯಾಪಿ ಇದೀನಿ. ಇನ್ನು ಸೈಡ್ ಎಡ್ಜಸ್ ಅಲ್ಲ ಸ್ವಲ್ಪ ನಾವು ಒಳ್ಳೆ ಕವರ್ ಹಾಕೊಂಡು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ಕವರ್ ಏನ್ ನೋಡ್ತಿದ್ರೆ ಇದನ್ನ ಹಾಕಿದ್ವಿ ಅಂತಂದ್ರೆ ಸೈಡ್ ಎಡ್ಜಸ್ ಅಲ್ಲ ಟಚಸ್ ಮಾಡಕ್ ಆಗಲ್ಲ, ಬಟ್ ಸೇಫ್ಟಿ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಒಂದ್ಸರ್ತಿ ಇದ್ರ ಆಡಿಯೋ ಕ್ವಾಲಿಟಿನ ಕೇಳಿಸ್ಕೋಬಹುದು. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳಿದೆ. ಮೇಲಿನ ಸ್ಪೀಕರ್ ಸ್ವಲ್ಪ ಕಮ್ಮಿ ಇದೆ ವಾಯ್ಸ್, ಬಟ್ ಸ್ಟಿಲ್ ಎರಡಕ್ಕೂ ಮ್ಯಾನೇಜ್ ಮಾಡ್ಕೋಬೇಕಾದ್ರೆ ಕೆಲವಂತ ಸ್ಪೀಕರ್ ಸ್ವಲ್ಪ ಜಾಸ್ತಿ ಇದೆ, ಅಂದ್ರೆ 40-60 ಅಂತ ಹಾಕೋಬಹುದು. ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ. ಸೊ ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ತಗೊಂಡ್ರು ವಿವೋನವರು. ಸೊ ಇಲ್ಲಿ ಕೂಡ ತುಂಬಾ ಕ್ವಿಕ್, ಜಸ್ಟ್ ಟಚ್ ಮಾಡಿದ್ರೆ ಸಾಕು ಫಟಾಕ್ಸ್ ಅನ್ಲಾಕ್ ಆಗುತ್ತೆ. ಸೊ ಇಲ್ಲಿ ಸೂಪರ್ ಫಾಸ್ಟ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಡಿಸ್ಪ್ಲೇ ಕೂಡ ಚೆನ್ನಾಗಿದೆ. ನನ್ ಬೆಸ್ಟ್ ಡಿಸ್ಪ್ಲೇ ಸಖತ್ ಆಗಿದೆ, ಅದ್ಭುತ ಅಂತ ಹೇಳ್ತಿಲ್ಲ. ಈ ಪ್ರೈಸ್ ರೇಂಜ್ ಅಲ್ಲಿ ಇದು ಒಂದು ಒಳ್ಳೆಯ ಡಿಸ್ಪ್ಲೇ. ನಾನು ಇದನ್ನ ಔಟ್ಡೋರ್ ಎಲ್ಲ ತುಂಬಾ ಯೂಸ್ ಮಾಡಿದೆ. ಸೊ ಟಚಸ್ ಎಲ್ಲ ತುಂಬಾ ಸ್ಮೂತರ್ ಫೀಲ್ ಇದೆ, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ. ಮತ್ತು ಬಿಸಿಲಲ್ಲಿ ಕೂಡ ತುಂಬಾ ಯೂಸ್ ಮಾಡಿದೀನಿ. ಸೊ 1500 ಪೀಕ್ ಬ್ರೈಟ್ನೆಸ್ ಇರೋದ್ರಿಂದ ನನಗೆ ಡೇ ಟು ಡೇ ಯೂಸೇಜ್ ಅಲ್ಲಿ ಇದ್ರಲ್ಲಿ ಬ್ರೈಟ್ನೆಸ್ ಕಮ್ಮಿ ಇದೆ. ಔಟ್ಡೋರ್ ಆಗಿರ್ಲಿ ಇಂಡೋರ್ ಆಗಿರ್ಲಿ ಡಿಸ್ಪ್ಲೇ ನಲ್ಲಿ ಈ ರೀತಿಯಾದ ಇಶ್ಯೂ ಇದೆ ಅಂತ ಅನ್ಸಿಲ್ಲ. ಸೊ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ವಿವೋ. ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಅದ್ಭುತ ನೆಕ್ಸ್ಟ್ ಲೆವೆಲ್ ಡಿಸ್ಪ್ಲೇ ಅಂತ ಹೇಳ್ತಿಲ್ಲ. ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಬೆಸ್ಟ್ ಡಿಸ್ಪ್ಲೇ. ಎಲ್ಲಾ ಕಂಪನೀಸ್ ಗಳು ಇಂಥ ಡಿಸ್ಪ್ಲೇಗಳನ್ನ ಕೊಡುತ್ತೆ. ಸೊ ಕರಡು ಇರೋದ್ರಿಂದ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದ್ರೂ ಇದು ಒಂದು ಒಳ್ಳೆಯ ಡಿಸ್ಪ್ಲೇ ಅಂತಾನೆ ಹೇಳಬಲ್ಲೆ. ಇನ್ನು ಈ ಫೋನ್ ಅಂತ ಪ್ರೊಸೆಸರ್ ಲೇಟೆಸ್ಟ್ ಡೈಮೆನ್ಸಿಟಿ 9000. ಈ ಪ್ರೊಸೆಸರ್ 4 ನ್ಯಾನೋಮೀಟರ್ ನ ಚಿಪ್ಸೆಟ್ ಆಗಿದೆ. ಇಷ್ಟೇ ಅಲ್ಲದೆ 11ರಿಂದ 13 5G ಬ್ಯಾಂಡ್ಸ್ ಗಳೇನೋ ಇದೆ. ಮತ್ತು ಇದರಲ್ಲಿ ಎಲ್ಲಾ ಸೆನ್ಸರ್ಸ್ ಗಳನ್ನ ಒಳಗೊಂಡು ಬರ್ತಾ ಇದೆ. ಓವರ್ ಆಲ್ ನಾನು ಲಾಸ್ಟ್ 4 ದಿವಸಗಳಲ್ಲಿ ಇದರಲ್ಲಿ 2 ಟೈಮ್ CPU ಟೆಸ್ಟ್ ಮಾಡಿದೀನಿ. CPU ಥ್ರಾಟ್ಲಿಂಗ್ ಟೆಸ್ಟ್. ಅಲ್ಲಿ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿದೆ. ಸೊ ಸಖತ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಬಟ್ ಕೆಲವೊಂದು ಟೈಮ್ ಫೋನ್ ನಾರ್ಮಲ್ ಕ್ಯಾಮ್ರಾ ಯೂಸ್ ಮಾಡಿದಾಗ ಮತ್ತೆ ಸ್ವಲ್ಪ ಗೇಮ್ ಎಲ್ಲ ಆಟ ಆಡಿದಾಗ ಸ್ವಲ್ಪ ಫಾಸ್ಟ್ ಆಗಿ ಬಿಸಿ ಆಗುತ್ತೆ, ಬಟ್ ಜಾಸ್ತಿ ಬಿಸಿ ಆಗಲ್ಲ. ಸೊ ಇದರಲ್ಲಿ BGMI ಕೂಡ ಟೆಸ್ಟ್ ಮಾಡಿದೀನಿ. ಒಂದ್ಸರ್ತಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಟೈಮಲ್ಲಿ ನೋಡ್ಕೊಂಡ್ ಬನ್ನಿ. ನಮ್ಮ ರೂಮಲ್ಲಿ ಬಂದನ್ ಗುರು ಇಲ್ಲೇ ಎಲ್ಲೋದ ಮಗ ಅವನು. ನಡೆ ನಡೆ ಮಗನ ಒಳಗೊಬ್ಬನು ಇದ್ದಾನ ಗುರು. ಎಲ್ಲ ನಮ್ಮವನು ನಡೆ ನಡೆ ಮಗನ ಕ್ರೇಜಿ ನಡೆ ನಡೆ. ಓ ಶಿಟ್. ಇದು ಆಫೀಸಿಯಲ್ ಆಗಿ ಇದ್ರ ಅಂತಿತ್ತು ಸ್ಕೋರ್ ಬಂದ್ಬಿಟ್ಟು 98 ಲಕ್ಷ ಹತ್ರ ಏನೋ ರ್ಯಾಂಕಿಂಗ್ ಬರುತ್ತೆ. ಮತ್ತು ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಬ್ರ್ಯಾಂಡ್ಸ್ ಲೈಕ್ OnePlus 10 Pro ಆಗಿರ್ಲಿ ಸೇಮ್ ಪ್ರೊಸೆಸರ್ ಇದೆ. ಸೊ ಅದು ನಾನು ಇದು ಕಂಪೇರ್ ಮಾಡಿದ್ರೆ ಎರಡರಲ್ಲಿ ಸಿಮಿಲರ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಇದೆ ಆಯ್ತಾ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇದು ಒಂದು ಒಳ್ಳೆ ಪ್ರೊಸೆಸರ್. 10 Pro ನಿಮಗೆ 60,000 ರೂಪಾಯಿ ಹತ್ರ ಸಿಗುತ್ತೆ. ಮತ್ತು 40,000 ರೂಪಾಯಿಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಸಿಗುವಂತ ಹಲವಾರು ಫೋನ್ಸ್ ಗಳಿದೆ. ಸೊ ಅದರಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ನೀವು ಕಾಣಬಹುದು. ಬಟ್ ಇಲ್ಲಿ ಕ್ಯಾಮ್ರಾದಲ್ಲಿ ಕೂಡ ಮತ್ತೊಂದು ಎಕ್ಸ್ಟ್ರಾ ಚಿಪ್ ಅನ್ನ ಹಾಕಿದ್ರೆ ಅದು ಸ್ಪೆಷಲಿ ಇಮೇಜ್ ಪ್ರೊಸೆಸಿಂಗ್ ಸಲುವಾಗಿ. ಅದಕ್ಕೂ 2 ಚಿಪ್ ನಾವು ಕಂಪೇರ್ ಮಾಡಿದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಬೆಸ್ಟ್ ಅಂತ ಹೇಳ್ಕೋಬಹುದು. ಅದು ವಿವೋ V1+ ಚಿಪ್ ಅಂತ. ಸೊ ಅದು ಇಮೇಜ್ ಪ್ರೊಸೆಸಿಂಗ್ ಮಾತ್ರ ಇದೆ. ಸೊ ಈ ಫೋನ್ ಅಲ್ಲಿ 2 ಪ್ರೊಸೆಸರ್ ಗಳಿದೆ. ಮತ್ತು ವಿವೋನವರು X80 Pro ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಪ್ರೊಸೆಸರ್ ಕೊಡ್ತಿದ್ದಾರೆ. ಸೊ ಮೇ ಬಿ ನೆಕ್ಸ್ಟ್ ವೀಕ್ ಆ ಫೋನ್ ಕೂಡ ಅನ್ಬಾಕ್ಸ್ ಮಾಡೋಣ. ಇನ್ನು ನಮ್ಮ ಫೇವರೇಟ್ ಪಾರ್ಟ್, ಅದು ಬ್ರ್ಯಾಂಡ್ ಇದಕ್ಕೆ ಮೇನ್ ಫೋಕಸ್ ಮಾಡಿದೆ. ಇದು ಸ್ಪೆಷಲಿ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಂತ ಹೇಳ್ಕೋಬಹುದು. ಸೊ ಇದರಲ್ಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಕೊಡ್ತಿದ್ದಾರೆ. ಅದು 50 ಮೆಗಾ ಪಿಕ್ಸೆಲ್ ಮೇನ್ ಪ್ರೈಮರಿ ಸೆನ್ಸರ್ ಬಂದ್ಬಿಟ್ಟು ಸೋನಿ IMX 866 1.7 ಆಪರ್ಚರ್ ಇದೆ. ಇನ್ನೊಂದು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್, ಮತ್ತೊಂದು 12 ಮೆಗಾ ಪಿಕ್ಸೆಲ್ ನ ಸ್ಪೆಷಲಿ ಪೋರ್ಟ್ರೇಟ್ ಶೂಟ್ಸ್ ಗಾಗಿ ಪೋರ್ಟ್ರೇಟ್ ಸೆನ್ಸರ್ ನ ಕೊಡ್ತಿದ್ದಾರೆ. ಸೊ ಇದರಲ್ಲಿ ನಾನು ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಇಷ್ಟೇ ಅಲ್ಲದೆ ಮೇನ್ ಸೆನ್ಸರ್ ಗೆ OIS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಸೊ ನೈಟ್ ಅಲ್ಲಿ ಡೇ ನಲ್ಲಿ ಒಳ್ಳೆ ಕ್ಲಾರಿಟಿ ಮತ್ತು ಸ್ಟೆಬಿಲೈಸೇಷನ್ ವಿಡಿಯೋ ಮಾಡಕ್ಕೆ ಸಖತ್ ಯೂಸ್ಫುಲ್ ಇದೆ. ಕೆಲವೊಂದು ಫೋಟೋಸ್ ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಳ್ತಾ ಇರಬಹುದು. ಇಲ್ಲಿಯ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಕಂಪ್ಲೀಟ್ ನ್ಯಾಚುರಲ್ ಆಗಿದೆ. ಸೊ ಓವರ್ ಸ್ಯಾಚುರೇಟೆಡ್ ಇದೆ, ಜಾಸ್ತಿ ಕಲರ್ಸ್ ಗಳನ್ನ ತಗೊಂಡ್ ಬರ್ತದೆ, ಜಾಸ್ತಿ ಬ್ರೈಟರ್ ಅಂತ ಅನಿಸಲಿಲ್ಲ. ಬಟ್ ಕೆಲವೊಂದು ಪಿಕ್ಚರ್ಸ್ ಗಳಲ್ಲಿ ಅನ್ಸುತ್ತೆ ನಿಮಗೆ ಓವರ್ ಸ್ಯಾಚುರೇಷನ್ ಅಲ್ಲ, ಬಟ್ ವೈಟ್ ಫೀಲ್ ಆಗತ್ತೆ. ಆದ್ರೂ ನಾರ್ಮಲ್ ಟೈಮ್ ಅಲ್ಲಿ, ಡೇ ನಲ್ಲಿ, ನೈಟ್ ಅಲ್ಲಿ ನಾನು ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಆಗಿತ್ತು. ಇನ್ನು ಸ್ಪೆಷಲಿ ಪೋರ್ಟ್ರೇಟ್ ಫೋಟೋಸ್ ಗಳನ್ನ ಕೂಡ ನೋಡ್ಕೋಬಹುದು. ಇಲ್ಲಿ ಸೈಡ್ ಎಡ್ಜಸ್ ಕಟ್ಟಿಂಗ್ ಏನಿದೆ ಇದು ಸಖತ್ ಮ್ಯಾನೇಜ್ ಮಾಡತ್ತೆ. ಸೊ ಈ ಇಮೇಜ್ ಪ್ರೊಸೆಸಿಂಗ್ ಎಲ್ಲ ಆ 2ನೇ ಚಿಪ್ V1+ ಏನಿದೆ, ಸೊ ಇದು ಕಾಳಜಿ ವಹಿಸುತ್ತೆ ಇದ್ರ ಬಗ್ಗೆ. ಇದು ನೈಟ್ ಅಲ್ಲಿ ಕೂಡ ಆಟೋ ಡಿಟೆಕ್ಟ್ ಮಾಡತ್ತೆ. ಲೈಕ್ ನೀವು ನೈಟ್ ಅಲ್ಲಿ ಫೋಟೋ ಶೂಟ್ ಮಾಡ್ತಿದ್ದೀರಾ ಅಂತಂದ್ರೆ ಲೈಟ್ ನ ಅಡ್ಜಸ್ಟ್ ಮಾಡ್ಕೊಂಡು AI ನಿಮ್ಗೆ ತಿಳಿಸ್ಕೊಡತ್ತೆ, ಒಂದು ಒಳ್ಳೆ ಪಿಕ್ಚರ್ಸ್ ಗಳನ್ನ ತೆಗಿಯಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೈಟ್ ಅಲ್ಲಿ ಮಾತ್ರ ಅದ್ಭುತ ಕೆಲಸ ಮಾಡಿದೆ ವಿವೋ. ಇಲ್ಲಿ ಸಖತ್ ಪೋರ್ಟ್ರೇಟ್ ಫೋಟೋಸ್ ಗಳು ಮತ್ತೆ ನಾರ್ಮಲ್ ಫೋಟೋಸ್ ಗಳನ್ನ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡ್ಕೋಬಹುದು. ಇದು ವಿಡಿಯೋ ಕ್ವಾಲಿಟಿ
ಕ್ವಾಲಿಟಿ ಬಗ್ಗೆ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡಿದೀನಿ. ಈ ಪ್ರೈಸ್ ರೇಂಜ್ ಅಲ್ಲಿ ನಾನು ತುಂಬಾ ಬೇರೆ ಬೇರೆ ಬ್ರಾಂಡ್ ಫೋನ್ಸ್ ಗಳನ್ನ ಯೂಸ್ ಮಾಡಿದೆ, ಬಟ್ ಅಲ್ಲಿಯ OS ಮತ್ತು ಇಲ್ಲಿಯ OS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಏನಿದೆ, ಸೊ ಇದು ತುಂಬಾ ಸ್ಮೂತ್ ಆಗಿ ಕೆಲಸ ಮಾಡುತ್ತೆ. ಸೊ ಫ್ರೆಂಡ್ಸ್, ಈ ರೆಕಾರ್ಡ್ ನೋಡ್ತಿದ್ರೆ ಇದು ರಿಯರ್ ಕ್ಯಾಮರಾ ಶೂಟ್ ಮಾಡ್ತಾ ಇದೀನಿ. ಸೊ 4K 60 FPS ಶೂಟ್ ಆಗ್ತಿದೆ. ಸ್ಟೆಬಿಲೈಸೇಷನ್ ಎಲ್ಲ ಸಖತ್ತಾಗಿದೆ ಗುರು. ಸೊ ಇದೇ ನನಗೆ ಇದ್ರಲ್ಲಿ ಇಷ್ಟ ಆಯಿತು. ಆಡಿಯೋ ಕ್ವಾಲಿಟಿ ಕೂಡ ಓಕೆ ಅಂತ ಅನಿಸ್ತು. ಸೊ ಈ ರೀತಿ ಇದೆ ಇದ್ರ ಕ್ವಾಲಿಟಿ, ಸ್ಟೆಬಿಲೈಸೇಷನ್ ಸಖತ್ತಾಗಿದೆ. ನಾನಿಲ್ಲಿ ಒಂದು ಮೈನಸ್ ಅಂತಂದ್ರೆ ಇದ್ರಂತ ಆಡಿಯೋ ಕ್ವಾಲಿಟಿ ಏನಂದ್ರೆ ನೋಡಿ, ನಾನು ಮಾತಾಡ್ಬೇಕಾದ್ರೆ ಮೈಕ್ ಏನ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ, ಇದು ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಬಟ್ ಇದ್ರಂತ ಕ್ಲಾರಿಟಿ ಮತ್ತು ಡೈನಾಮಿಕ್ ರೇಂಜ್ ಮತ್ತು ಸ್ಟೆಬಿಲೈಸೇಷನ್ ಏನಿದೆ, ಇದು ನಿಜವಾಗ್ಲೂ ಅದ್ಭುತವಾಗಿದೆ. ನಾನು ತುಂಬಾ ಹ್ಯಾಪಿ ಇದ್ದೀನಿ. ಇಲ್ಲಿ 4K 60 FPS ತನಕ ನೀವು ಇದರಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಇನ್ನು ಸೆಲ್ಫಿ ಶೂಟರ್ 32 ಮೆಗಾ ಪಿಕ್ಸೆಲ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಕೂಡ ಅಷ್ಟೇ ಪಿಕ್ಚರ್ಸ್ ಗಳು ತುಂಬಾ ಕ್ಲಾರಿಟಿ ಇದೆ, ಬಟ್ ಇಲ್ಲಿ ನ್ಯಾಚುರಲ್ ಕಲರ್ಸ್ ಅಂತ ಅನ್ಸಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿ ಬ್ರೈಟರ್ ಮತ್ತು ಕೆಲವೊಂದು ಟೈಮ್ ಫೇಸ್ ಎಲ್ಲ ತುಂಬಾ ವೈಟ್ ಫೀಲ್ ಅನ್ಸುತ್ತೆ, ಬಟ್ ಕ್ಲಾರಿಟಿ ಮಾತ್ರ ಸಖತ್ ಆಗಿದೆ. ಸೊ ಇಲ್ಲಿ ಕೂಡ ವಿವೋ ಒಳ್ಳೆ ಕೆಲಸ ಮಾಡಿದೆ, ಕ್ಲಾರಿಟಿ ಮಾತ್ರ ಸಖತ್ ಆಗಿದೆ. ಇನ್ನು 60 FPS 1080p ಶೂಟ್ ಮಾಡ್ಕೋಬಹುದು, ಅಂದ್ರೆ ನೀವು ಫುಲ್ HD ಮಾತ್ರ ಶೂಟ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಶೂಟ್ ಏನು ನೋಡ್ತಿದ್ರೆ ಇದು ಸೆಲ್ಫಿ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇರೋದು. ಅದು 1080 60 FPS ಶೂಟ್ ಆಗ್ತದೆ. ಸೊ ಹೋಪ್ಫುಲಿ ಆಡಿಯೋ ಕ್ವಾಲಿಟಿ ಅಷ್ಟೊಂದು ಓಕೆ ಇದೆ ಅಂತ ಅನ್ಕೋತೀನಿ. ಸೊ ಹೇಗೆ ಬರ್ತಿದೆ, ಕ್ವಾಲಿಟಿ ಚೆನ್ನಾಗಿದಿಲ್ವಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಯಾವುದೇ 4K ಆಪ್ಷನ್ ಸಿಗಲ್ಲ ಮತ್ತು ಸ್ಟೆಬಿಲೈಸೇಷನ್ ಕೂಡ ಓಕೆ ಇದೆ. ಸೊ ವಿಡಿಯೋ ಕ್ವಾಲಿಟಿ ಬಗ್ಗೆ ಅಷ್ಟೊಂದು ಇಂಪ್ರೆಸಿವ್ ಸಖತ್ತಾಗಿದೆ ಅಂತ ಹೇಳಲ್ಲ. ಓಕೆ ಒಟ್ಟಾರೆ ಈ ಫೋನ್ ಅಂತ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಈ ಪ್ರೈಸ್ ರೇಂಜ್ ಅಲ್ಲಿ ನಾನು ಇದೊಂದು ಬೆಸ್ಟ್ ಕ್ಯಾಮ್ರಾ, ಅದು ಆಂಡ್ರಾಯ್ಡ್ ಅಲ್ಲಿ ಹುಡುಕ್ತಿದ್ರ ಅಂತಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಕ್ಯಾಮ್ರಾಗೋಸ್ಕರ ಕೊಂಡುಕೊಳ್ಳೋರು ನಾನು ಹ್ಯಾಪಿ ಇದೀನಿ ಗುರು, ಇದೊಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇನ್ನು ಈ ಫೋನ್ ಅಂತ ಯೂಸೇಜ್ ಎಕ್ಸ್ಪೀರಿಯನ್ಸ್, ನನ್ನ ಫೀಲಿಂಗ್ಸ್ ಗಳು ಹೇಗಿತ್ತು, ಲಾಸ್ಟ್ 4 ದಿವಸ ಈ ಫೋನ್ ಯೂಸ್ ಮಾಡ್ದಲ್ಲ, ಸೊ ಹೇಗೆ ಅನಿಸ್ತು ಅಂತ ಹೇಳಿದ್ರೆ, ನಾನೊಬ್ಬ ಐಕು Z3 ಯೂಸರ್ ಆಯ್ತಾ. ಸೊ ಅಲ್ಲಿ ಕೂಡ ಫನ್ ಟಚ್ OS ಇತ್ತು, ಇಲ್ಲಿ ಕೂಡ ಫನ್ ಟಚ್ OS ಇದೆ. ಬಟ್ ಮಿಡ್ ಅಂಡ್ ಇರುವಂತಹ ಫೋನ್ಸ್ ಗಳಿಗಿಂತ ನಾವು ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಸ್ವಲ್ಪ ಪ್ರೀಮಿಯಂ ಫೋನ್ಸ್ ಗಳನ್ನ ಯೂಸ್ ಮಾಡಿದಾಗ ತುಂಬಾ ಬೆಟರ್ ಫೀಲ್ ಅನ್ಸುತ್ತೆ. ಸೊ ಇಲ್ಲಿ ಆಪ್ ಓಪನಿಂಗ್ ಆಗಿರ್ಲಿ, ಇದಂತ ಪರ್ಫಾರ್ಮೆನ್ಸ್ ಆಗಿರ್ಲಿ, ಮತ್ತೆ ಯೂಸ್ ಮಾಡಬೇಕಾದ್ರೆ ತುಂಬಾ ಪ್ರೀಮಿಯಂ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಕೂಡ ಫನ್ ಟಚ್ OS ಇದೆ, ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಕೊಡ್ತಿದ್ದಾರೆ. ಸೊ ಆಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಡೇ ಟು ಡೇ ಯೂಸೇಜ್ ಅಲ್ಲಿ ನಾನು ಪ್ರೀಮಿಯಂ ಫೋನ್ ಯೂಸ್ ಮಾಡ್ತಿದ್ದೀನಿ ಅಂತ ನನಗೆ ಫೀಲ್ ಇದೆ, ಮತ್ತೆ ಅಷ್ಟೇ ಖುಷಿ ಕೂಡ ಇದೆ. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಮತ್ತು ವಿವೋ 2 ವರ್ಷಗಳ ಸಾಫ್ಟ್ವೇರ್ ಅಪ್ಡೇಟ್ ಗ್ಯಾರಂಟಿನ ಕೊಡ್ತಿದೆ. ಮತ್ತು ಇದರಲ್ಲಿ UFS 3.1 ಇಂದಿಗೆ LPDDR5X ರ್ಯಾಮ್ ಕೊಡ್ತಿದ್ದಾರೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇದು ಬೇಕಾಗಿರುವಂತಹ ಫೀಚರ್. ಹೀಗಾಗಿ ಇಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮತ್ತು ಯೂಸೇಜ್ ಅಲ್ಲಿ ನಾನು ಹ್ಯಾಪಿ ಇದ್ದೀನಿ. ಇದು ಕೊನೆಯದಾಗಿ ಇರುವಂತಹ ಬ್ಯಾಟರಿ 4500 mAh ಒಂದಿಗೆ 80 ವ್ಯಾಟ್ ನ ಪವರ್ ವಿತ್ ಬಾಕ್ಸ್ ಒಂದಿಗೆ ಸಿಗ್ತಾ ಇದೆ. ಸೊ ನಿಜವಾಗ್ಲೂ ಇದೊಂದು ಒಳ್ಳೆಯ ಫೀಚರ್. ಇಷ್ಟೇ ಇಷ್ಟೊಂದು ಸ್ಲಿಮ್ ಫೋನ್ ಇದ್ದು ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಬೇರೆ ಫೋನ್ಸ್ ಗಳೆಲ್ಲ 4000 3500 ಕೆಲಸ ಮಾಡುತ್ತೆ, ಬಟ್ ಇಲ್ಲಿ ವಿವೋ 4500 ಕೊಡ್ತಾ ಇದೆ. ಮತ್ತೆ X80 Pro ನಲ್ಲಿ 4700 mAh ಇದೆ. ಇದು ಜಸ್ಟ್ 36 ನಿಮಿಷದೊಳಗಡೆ 0 to 190% ಹತ್ರ ಚಾರ್ಜ್ ಆಗುತ್ತೆ. ಸೊ ನಾನು ಕೂಡ ಯೂಸ್ ಮಾಡಿದೀನಿ, ಬಟ್ ಇದನ್ನ ಎಕ್ಸಾಕ್ಟ್ಲಿ ಟೆಸ್ಟ್ ಮಾಡಿಲ್ಲ. ತುಂಬಾ ಕ್ವಿಕ್ ಮತ್ತು ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಸೊ ಯೂಸೇಜ್ ಅಲ್ಲಿ ನಾನು ಇದ್ರ ಬಗ್ಗೆ ಮತ್ತೊಂದು ಡೆಡಿಕೇಟೆಡ್ ಫುಲ್ ರಿವ್ಯೂ ನ ತಗೊಂಡ್ ಬರಕ್ ಟ್ರೈ ಮಾಡ್ತೀನಿ. ಸೊ ಇದ್ರ ಬೆಲೆ ನಿಮ್ಗೆ ಏನಾದ್ರು 40,000 ರೂಪಾಯಿ ಹತ್ರ 828 ಅಥವಾ 256 GB ಅವೈಲೇಬಲ್ ಅಂತಂದ್ರೆ ಖಂಡಿತ ನೀವು ತಗೊಳ್ಬಹುದು. ಅದು ಜಸ್ಟ್ ಕ್ಯಾಮರಾ ಮತ್ತು ಡಿಸೈನ್ ಗೋಸ್ಕರ. ಸೊ ಇದೇ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಬೇರೆ ಆಪ್ಷನ್ಸ್ ಗಳು ಕೂಡ ಇದೆ, ಬಟ್ ಈ ಎಲ್ಲ ಫೀಚರ್ಸ್ ಗಳು ಕ್ಯಾಮರಾದಲ್ಲಿ ಮಾತ್ರ ಇಂಥ ಫೀಚರ್ಸ್ ಗಳು ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಸಿಗಲ್ಲ. ಇದಕ್ಕಿಂತ ಪ್ರೈಸ್ ಜಾಸ್ತಿ ಇರುವಂತಹ ಫೋನ್ಸ್ ಗಳಿದೆ, ಬಟ್ ನಾನು ಆ ಬ್ರಾಂಡ್ಸ್ ನ ಇವಾಗ ಇಷ್ಟಪಡಲ್ಲ. OnePlus 10 Pro ಎಲ್ಲ ಕಂಪೇರ್ ಮಾಡಿದ್ರೆ, ಸೊ ಮೊದಲು ಏನು OnePlus ಇತ್ತು, ಆ OnePlus ಈಗ ಉಳಿದಿಲ್ಲ. ಸೊ ವಿವೋನೇ ಬೆಟರ್ ಅನ್ಕೋತೀನಿ. ಅದ್ರ ಪರ್ಫಾರ್ಮೆನ್ಸ್ ವೈಸ್ ಮತ್ತು ಯೂಸೇಜ್ ಎಲ್ಲ ಚೆನ್ನಾಗಿದೆ. ನಾನು ಹ್ಯಾಪಿ ಇದೀನಿ. ಮಿಡ್ ಎಂಡ್ ಫೋನ್ಸ್ ಗಳಿಗಿಂತ ಈ ಪ್ರೀಮಿಯಂ ಫೋನ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಖತ್ ಚೇಂಜಸ್ ಗಳು. ಸೊ ನಿಮ್ಗೆ ಏನ್ ಅನ್ಸುತ್ತೆ ವಿವೋ ಫೋನ್ಸ್ ಗಳ ಬಗ್ಗೆ, ಅಥವಾ ಈ X ಸೀರೀಸ್ ನ ಬಗ್ಗೆ, X70 80 Pro ಎಲ್ಲ ಬರೋದಿಲ್ವಾ? ಸೊ ಅದನ್ನ ಕೂಡ ನಾನು ತಗೊಂಡ್ ಬರಕ್ ಟ್ರೈ ಮಾಡ್ತೀನಿ. ಬಾಕಿ ನಿಮ್ ಕಮೆಂಟ್ಸ್ ನಾನು ವೇಟ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋಸ್ ಗಳಲ್ಲಿ. ಎರಡು ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್.